ಎಕ್ಸ್ಪೆಕ್ಟ್ ಮಾಡ್ಬೋದು, ಫ್ಯೂಚರಲ್ಲಿ ಇಂಥ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು. ಮದ್ರಾಸ್ ಈಸ್ ನಾಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಟಚ್ ಆಗಿಲ್ಲ ನನಗೆ. ವರ್ಸ್ಟ್ ಆಯಿತು ರಶ್ಮಿಕನ ಆ್ಯಕ್ಟಿಂಗ್ ಆಗಿರ್ಬೋದು. ಆ್ಯಂಡ್ ಸೊ ಈ ಒಂದು ಮೂವಿಯ ರಿವ್ಯೂ ಅಲ್ಲಿ ನಾನು 2 ಮೂವೀಸ್ಗಳನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಒಂದು ಮದ್ರಾಸಿ, ಇನ್ನೊಂದು ಕುಬೇರ. ಎರಡು ಕೂಡ ಎವರೇಜ್ ಅಥವಾ ಬಿಲೋ ಎವರೇಜ್ ಸಿನಿಮಾ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಶಿವ ಕಾರ್ತಿಕೇಯನ್ ಅವ್ರು ನಾನು ತುಂಬ ದೊಡ್ಡ ಫ್ಯಾನ್, ಧನುಷ್ ಅವರದು ಕೂಡ ಫ್ಯಾನೇ. ಬಟ್ ಎರಡೂ ಫಿಲಮ್ ಕೂಡ ಇಲ್ಲ ಓಡಲಿಲ್ಲ. ಅಂದರೆ ಥಿಯೇಟ್ರಲ್ಲಿ ಎಷ್ಟು ಚೆನ್ನಾಗಿ ಓಡಿ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ಗಳಿಗೆ ಅದು ರೀಚ್ ಆಗಲಿಲ್ಲ. ಸೊ ಮೂವಿ ಯಾವ ಥರ ಇತ್ತು, ಏನು ಚೆನ್ನಾಗಿಲ್ಲ ಮಾತಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಕುಬೇರ ಮೂವಿ ರಿವ್ಯೂ ಮಾಡ್ತಿದ್ದೇನೆ. ನಿಮಗೆ ಮದ್ರಾಸಿ ಮೂವಿ ರಿವ್ಯೂ ಮಾತ್ರ ಬೇಕು ಅಂತ ಹೇಳಿದರೆ ಮಿಡಲಲ್ಲಿ ಟೈಮ್ ಸ್ಟ್ಯಾಪ್ ಹಾಕಿರ್ತಾನೆ. ಸೊ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಆ ಮೂವಿ ರಿವ್ಯೂ ಮಾತ್ರ ನೋಡ್ಕೊಳ್ಳಿ. ಓಕೆ, ಸೊ ಮೊದಲಾಗಿ ಕುಬೇರ ಮೂವಿ ಬಗ್ಗೆ ಮಾತಾಡ್ತೇನೆ. ಕುಬೇರ ಮೂವಿ ಧನುಷ್ ಆ್ಯಂಡ್ ರಶ್ಮಿಕಾ ಮಂದಣ್ಣ ಅವರ ಮೂವಿ. ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಮೂವಿಯ ಪ್ಲಾಟ್ ಬಗ್ಗೆ ಮಾತಾಡಬೇಕಂದ್ರೆ, ಅವನೊಬ್ಬ ಪಾಪ ಭಿಕ್ಷುಕ ಆಗಿರ್ತಾನೆ. ಆ್ಯಂಡ್ ಇನ್ನೊಬ್ಬ ಬಿಸ್ನೆಸ್ ಮ್ಯಾನಿಗೆ ತುಂಬಾ ಫೇಕ್ ಟ್ರಾನ್ಸಾಕ್ಷನ್ಗಳು, ಅಂದರೆ ನಾವು ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡಬೇಕು ಅಂತ ಇರ್ತದೆ. ಸೊ ಅದಕ್ಕೋಸ್ಕರ ಏನು ವಿದ್ಯಾಭ್ಯಾಸ ಇಲ್ಲದ ಭಿಕ್ಷುಕರ ಮೇಲೆ ಭಿಕ್ಷುಕರ ಅಕೌಂಟ್ ಕ್ರಿಯೇಟ್ ಮಾಡಿ, ಕಂಪನಿಯೆಲ್ಲ ಕ್ರಿಯೇಟ್ ಮಾಡಿ, ಆ ಒಂದು ಕಂಪನಿಗಳ ಮುಖಾಂತರ ಟ್ರಾನ್ಸ್ಫರ್ ಮಾಡಿ ವೈಟ್ ಮನಿ ಮಾಡುವಂಥ ಒಂದು ವಿಷಯ ಆಯಿತಾ ಅಷ್ಟೇ. ಆ್ಯಂಡ್ ಅದು ನಮ್ಮ ಹೀರೋ ಗೊತ್ತಾಗ್ತದೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳುವಂಥ ಮೂವಿ. ಆ್ಯಕ್ಚುಲಿ ಈ ಮೂವಿ ಇಂಥ ಒಂದು ಪ್ಲಾಟ್ ಅಥವಾ ಸ್ಟೋರಿಗಳನ್ನೆಲ್ಲ ತುಂಬ ನೋಡಿದ್ದಾರೆ. ಎಕ್ಸಾಂಪಲ್ ಅಮ್ಮ, ಅಥವಾ ಅದರ ಒರಿಜಿನಲ್ ಐ ಥಿಂಕ್ ತಮಿಳಲ್ಲಿ ಭಿಕ್ಷುಕ 2 ಅದೆಲ್ಲ ವಿಷಯಗಳು ಸೇಮ್ ಡಿಟ್ಟು ಅದೇ ಥರ ವಿಷಯಗಳು. ಅಮ್ಮ ಮೂವಿ ನಮ್ಮ ಚಿರಂಜೀವಿ ಸರ್ಜಾ ತುಂಬಾ ಬ್ಯೂಟಿಫುಲ್ ಮೂವಿ, ನಂಗೆ ತುಂಬಾ ಇಷ್ಟ. ಲಾಸ್ಟಿಗೆ ಬರುವಂಥ ಒಂದು ಸೀನ್ಸ್ಗಳಿದೆಲ್ಲ ಕ್ಲೈಮ್ಯಾಕ್ಸ್ ಆದಮೇಲೆ ಆ ಥರ ತುಂಬಾ ಇಷ್ಟ ನನಗೆ. ಸೊ ಈ ಮೂವಿಯಲ್ಲಿ ಎಂತಾಗ್ತದೆ, ಆಬ್ವಿಯಸ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಫ್ಯೂಚರಲ್ಲಿ ಇಂಥ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ರಶ್ಮಿಕಾ ಮಂದಣ್ಣ ಆ್ಯಕ್ಚುಲಿ ಬೇಕು ಅಂತಲೇ ಇರಲಿಲ್ಲ ಆ ಮೂವಿಗೆ, ಯಾಕೆ ಹಾಕಿದ್ರು ಗೊತ್ತಿಲ್ಲ, ದೊಡ್ಡ ಸೋ ಕಾಲ್ಡ್ ಅಂತ ನೆನೆಸ್ಕೊಂಡು ಹಾಕಿರ್ತಾಳೆ. ವರ್ಸ್ಟ್ ಆಯಿತು ರಶ್ಮಿಕನ ಆ್ಯಕ್ಟಿಂಗ್ ಆಗಿರ್ಬೋದು. ಆ್ಯಂಡ್ ಮೂವಿಯಲ್ಲಿ ಕೂಡ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನೂ ಆಯಿತಾ, ಸುಮ್ಮನೆ ಒಂದು ಸೈಡ್ ಕ್ಯಾರೆಕ್ಟರ್ ಅಷ್ಟೇ. ಸೊ ಎವರೇಜ್ ಅಥವಾ ಧನುಷ್ ಅವರಿಂದ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಯಿತಾ, ಏನು ಚೆನ್ನಾಗಿರಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಎಕ್ಸ್ಪೆಕ್ಟ್ ಮಾಡ್ತಾನೆ. ದಿಸ್ ಇಸ್ ವರ್ಕ್ ಆಗಿಲ್ಲ. ನಂಗೆ ಗೊತ್ತಿಲ್ಲ ಯಾಕೆಂದರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ತೀಯ ಅಂತ ಅಂದರು. ಸೊ ಹಾಗೆ ಈ ಒಂದು ಮೂವಿಯ ರಿವ್ಯೂ ಅಂತ ಹೇಳ್ಬೋದು. ನೀವು ಅದೇ ಬೋರ್ ಹೊಡಿತಿದ್ರೆ ಮನೇಲಿ ಯಾರಿಲ್ಲ ಅಂತ ನಾನಾಗಿ ಕೂತಿದ್ರೆ ನೋಡಿ, ಟೈಮ್ ಒಂದು ಸ್ಪೆಂಡ್ ಆಗ್ತದೆ ಅಂತ ಅಷ್ಟೇ. ಬಟ್ ನೋಡಲೇಬೇಕು ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಸೊ ಅಂತಹ ಮೂವಿ. ಸೊ ಹೇಳುವಾಗೆ ಅದೇ ಪಾಪದವಾಗಿರ್ತಾನೆ, ಭಿಕ್ಷುಕ ಆಗಿರ್ತಾನೆ, ನಾವು ದೊಡ್ಡ ಕುಬೇರ ಆಗೋದು ಹೇಗೆ ಅಂತ ಹೇಳುವಂಥ ಮೂವಿ ಅಷ್ಟೇ ಆಯಿತಾ. ಸೊ ನಾನು ಅದೇ ನೋಡಿದ್ರೆ ನೋಡಿ, ನಿಮ್ಮ ಇಷ್ಟ ಆಯಿತಾ. ಸೊ ಇದಿಷ್ಟು ನಾನು ಕುಬೇರ ಮೂವಿಯ ರಿವ್ಯೂ. ನೆಕ್ಸ್ಟ್ ಮದ್ರಾಸಿ ಮೂವಿ ಬಗ್ಗೆ ಮಾತಾಡುವ. ಇದು ಕೂಡ ಚೆನ್ನಾಗಿತ್ತು, ಈ ಮೂವಿ ಚೆನ್ನಾಗಿತ್ತು ಆಯಿತಾ, ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅಥವಾ ಇಟ್ ವಾಸ್ ಗುಡ್ ಬಟ್ ನಾಟ್ ಫಾರ್ ಶಿವ ಕಾರ್ತಿಕೇಯನ್ ಮೂವೀಸ್ಗಳು ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಆಗಿರ್ತದೆ, ಚೆನ್ನಾಗಿರ್ತದೆ. ಬಟ್ ಇದು ಆ ರೇಂಜಿಗೆ ನನಗೆ ತಲುಪಿಲ್ಲ. ಈ ಒಂದು ಮೂವಿಯ ಪಾಸಿಟಿವ್ ಪಾಯಿಂಟ್ ಯಾವುದು ಅಂತ ಹೇಳಿದರೆ ರುಕ್ಮಿಣಿ ವಸಂತ್ ಆ್ಯಂಡ್ ಶಿವ ಕಾರ್ತಿಕೇಯನ್. ಸೊ ಅದೊಂದು ಪಾಸಿಟಿವ್ ಪಾಯಿಂಟ್ ಆಯಿತಾ, ನನಗೆ ತುಂಬ ಇಷ್ಟ ಆದದ್ದು. ಸೊ ರುಕ್ಮಿಣಿಗೋಸ್ಕರನೇ ನಾನು ಆ ಮೂವಿ ನೋಡಿರುವಂಥ. ಸೊ ಚೆನ್ನಾಗಿತ್ತು. ರುಕ್ಮಿಣಿ ಅವ್ರ ಆಬ್ವಿಯಸ್ಲಿ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಲಿಕ್ಕೇನಿಲ್ಲ. ಆ್ಯಂಡ್ ಈ ಮೂವಿಯ ಪ್ಲಾಟಿಂದ ಅಂತ ಹೇಳಿದರೆ, ಅಣ್ಣನಿಗೆ ಮರೆಯುವ ಅಥವಾ ಒಂದು ಏನು ಹೇಳೋದು, ಅವನಿಗೊಂದು ಸ್ವಲ್ಪ ಒಂದು ಇನ್ಸಿಡೆಂಟ್ ಆಗಿರ್ತದೆ. ಆ ಇನ್ಸಿಡೆಂಟಿಂದ ಎಲ್ಲರನ್ನು ಕಾಪಾಡಬೇಕು ಅಂತ ಹೇಳುವಂಥ ಒಂದು ಇದಿರ್ತದೆ, ಅವನೊಂದು ಮನಸ್ಸಲ್ಲಿ ಇರ್ತದೆ. ಸೊ ಆ ಥರದ ಒಂಥರ ವಿಚಿತ್ರ, ಒಂದು ಹೊಸ ವಿಚಿತ್ರ ಅಂದಲ್ಲ, ಏನೋ ಒಂದು ಸ್ಟ್ರಾಂಗ್ ಆಗಿರಲಿಲ್ಲ, ಪಾಯಿಂಟ್ ಸ್ಟ್ರಾಂಗ್ ಆಗಿರಲಿಲ್ಲ, ಬಟ್ ಇತ್ತು ಏನು ಆ ಥರ. ಸೊ ಸ್ಟೋರಿ ಸ್ಟ್ರಾಂಗ್ ಆಗಿರಲಿಲ್ಲ ಆಯಿತು. ಮೇನ್ ಈ ಮೂವಿಯ ಸ್ಟೋರಿ ಸ್ಟ್ರಾಂಗ್ ಆಗಿರಲಿಲ್ಲ. ಫ್ಯೂಚರಲ್ಲಿ ಎಂತ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ವಿಲನ್ಸ್ಗಳು ಸ್ಟ್ರಾಂಗ್ ಆಗಿರಲಿಲ್ಲ, ಅಥವಾ ಆ ಒಂದು ನಾವೊಂದು ಯೂನಿವರ್ಸ್ ಅಲ್ಲ, ವರ್ಲ್ಡ್ ಕ್ರಿಯೇಟ್ ಮಾಡ್ತೇವಲ್ಲ, ಆ ವರ್ಲ್ಡ್ ಕ್ರಿಯೇಷನ್ ಎಲ್ಲೂ ಕೂಡ ಕಾಣಲಿಲ್ಲ. ಸುಮ್ಮನೆ ಒಂದು ಯಾವುದೊಂದು ಗಲ್ಲಿಗೆ ಹೋಗ್ತಾನೆ, ಹೊಡಿತಾನೆ, ಬರ್ತಾನೆ, ಆ ಥರ ಇತ್ತು. ಸೊ ಆ ಥರ ಅಂತ ಹೇಳ್ಬೋದು. ಸೊ ಆ್ಯಕ್ಟಿಂಗ್ ಬಗ್ಗೆ ಆ್ಯಕ್ಟಿಂಗ್ ವೈಸ್ ಇಬ್ಬರು ಕೂಡ ಸೂಪರಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಮೇಯ್ನಾಗಿ ವರ್ಕ್ ಆಗೋದಿರುವಂಥದ್ದು ಸ್ಟೋರಿ. ಸೊ ಆಬ್ವಿಯಸ್ಲಿ ರುಕ್ಮಿಣಿ ವಸಂತ್ ಯಾವ ಮೂವಿಯಲ್ಲಿ ಯಾರಿಗೂ ಸಿಗಲಿಲ್ಲ. ಸೊ ಹಾಗೆಯೇ ಈ ಮೂವಿಯಲ್ಲಿ ಕೂಡ ಅವಳು ನಮ್ಮ ಹೀರೋಗೆ ಸಿಗೋದಿಲ್ಲ. ಬಟ್ ಪೋಸ್ಟ್ ಕ್ರೆಡಿಟ್ ಸೀನ್ ಅಥವಾ ಒಂದು ಆ ಥರ ಏನೋ ತೋರಿಸ್ತಾರೆ. ಬಟ್ ಅದು ನಂಗೆ ಗೊತ್ತಿರುವಾಗ ಅದು ಸುಮ್ಮನೆ ತೋರಿಸಿರುವಂಥದ್ದು ಖುಷಿಗೋಸ್ಕರ ನನಗೆ ಹಾಗೆ. ಸೊ ಮದ್ರಾಸ್ ಈಸ್ ನಾಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಟಚ್ ಆಗಿಲ್ಲ ನನಗೆ. ಸೊ ಅದು ಅಂತ ಹೇಳ್ತಾ
ಆ್ಯಕ್ಚುಲಿ ಇದರಲ್ಲಿ ಎಷ್ಟು ಸ್ಟ್ರಾಂಗಾಗಿ ಏನು ಮಾತಾಡಲಿಕ್ಕೆ ಅಂತ ನೆನಪಾಗ್ತಿಲ್ಲ ಒಂದು ಸೈಡು. ಏನೋ ಆ ಥರ. ಮದ್ರಾಸಿಗೆ ನಾನು 6 ಕೊಡ್ತೀನಿ, ಕುಬೇರಕ್ಕೆ 4 ಕೊಡ್ತೀನಿ. ಸೊ ಇದಿಷ್ಟು ನನ್ನ ಮೂವಿ ರಿವ್ಯೂ ಅಂತ ಹೇಳ್ತಾ ಸಿಗೋಣ ಮುಂದಿನದಲ್ಲಿ. ಬಾಯ್ ಬಾಯ್. ಫಾಲೋ ಮಾಡಿ obviously KC ಆನ್ ಯೂಟ್ಯೂಬ್. Obviously KC on Instagram, KC Show on YouTube, KC Worth on YouTube, KC in YouTube. ಸೊ ಇದಿಷ್ಟು ನನ್ನ ಒಂದು ಮೂವಿ ರಿವ್ಯೂ ಅಂತ ಹೇಳ್ತಾ ಸಿಗೋಣ ಮುಂದಿನದಲ್ಲಿ. ಬಾಯ್ ಬಾಯ್.